ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಮದುವೆ ಆಗೋದು 6 ಮಂತ್ಸ್ ಬೆಟ್ಟ ಹತ್ತೋ ಹಾಗಿಲ್ಲ. ವೆರಿ ಎಕ್ಸೈಟೆಡ್. ಸ್ವಲ್ಪ ಭಯ ಕೂಡ ಆಗ್ತಾ ಇದೆ. ಫ್ರೆಂಡ್ಸ್, ಶೆಕೆ ಆಗ್ತಾ ಇದೆ. ಯೂಟ್ಯೂಬ್ ನೋಡ್ತೀರಾ? ಬೆಟ್ಟ ಹತ್ತಿ ದರ್ಶನ ಮಾಡ್ಬಿಡ್ತಾ ಇದ್ರಂತೆ. ಬಾಡಿ ತುಂಬಾನೇ ಟಯರ್ಡ್ ಆಗುತ್ತೆ. ಅಲ್ಲಿ ಚೆನ್ನಾಗಿ ತಿನ್ಬೇಕು. ಡಯಟ್ ಗೇಟ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಓ ಮೈ ಗಾಡ್, ಸೀರಿಯಸ್. ಹೋಪ್, ಐ ರಿಯಲಿ ಹೋಪ್ ಬೇಗ ದರ್ಶನ ಆಗುತ್ತೆ. ಶುಭೋದಯ ಕರ್ನಾಡು. ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಆಸಮ್ ವ್ಲಾಗ್ಸ್. ಸೊ ನಿನ್ನೆ ನೈಟ್ ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. 5 hours ಆಯಿತು ದರ್ಶನ ಆಗಲಿಕ್ಕೆ, ಅದರಿಂದ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ತುಂಬಾನೇ ರಶ್ ಇತ್ತು, ತುಂಬ ರಶ್ ಇತ್ತು. 5 hours ಆಯಿತು ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ. ತುಂಬ ಕಷ್ಟ ಅನಿಸ್ತು. ನನಗೆ ಅಳುನೇ ಬರ್ತಾ ಇತ್ತು, ಆ ಥರ ಇತ್ತು ನೆನೆ ಸಿಚುವೇಶನ್. ನೆನೆ ನೈಟ್ ಆಚೆ ಬರೋಷ್ಟರಲ್ಲಿ 11 o'clock ಆಗಿತ್ತು. ಆ್ಯಂಡ್ ಊಟ ಮಾಡಿ ತುಂಬ ಟಯರ್ಡ್ ಆಗಿದ್ದು, ಬಿಕಾಸ್ ಮೆಟ್ಲೆಲ್ಲ ಹತ್ಕೊಂಡ್ಬಂದಿದ್ವಲ್ಲ, ತುಂಬ ಟಯರ್ಡ್ ಆಗೋಗಿದ್ವಿ. ಸೊ ವಿ ಸ್ಲೆಪ್ಟ್ ಆಫ್. ಸಾರಿ, ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ವರಹ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ತಿರುಪತಿಗೆ ಯಾರ್ಯಾರೇ ಬರ್ತಿದ್ರು ಫಸ್ಟ್ ಅದನ್ನ ದರ್ಶನ ಮಾಡಬೇಕು. ವರಹ ಸ್ವಾಮಿನ ದರ್ಶನ ಮಾಡಿಬಿಟ್ಟು ಆಮೇಲೆ ಬಾಲಾಜಿ ದರ್ಶನ ಮಾಡಬೇಕು. ಬಟ್ ನಮ್ಗೆ ಸ್ವಲ್ಪ ಉಲ್ಟಾ ಆಯಿತು, ಬಿಕಾಸ್ ಆಫ್ ಟಿಕೆಟ್ಸ್ ಟೈಮಿಂಗ್ಸ್ ಎಲ್ಲ ಉಲ್ಟಾ ಆಯಿತು. ಪರವಾಗಿಲ್ಲ. ಇದಾದಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಮಂಗಾಪುರ. ಅಲ್ಮೇಲೆ ಮಂಗಾಪುರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿಂದ ಮತ್ತೆ ನೋಡೋಣ, ಟೈಮಿಂಗ್ಸ್ ನೋಡಿಕೊಂಡು ಇನ್ನೊಂದು ಅಭಯಹಸ್ತ ವೆಂಕಟಾಚಲಪತಿ ಸ್ವಾಮೀಜಿ ದೇವಸ್ಥಾನ ಇದೆ, ಅದಕ್ಕೆ ಅಪ್ಪುಲ್ರಾಯ ಗುಂಟ ಅಂತ ಕರೀತಾರೆ, ಅಲ್ಲಿಗೂ ಹೋಗೋ ಪ್ಲ್ಯಾನಲ್ಲಿದೆ. ಸೊ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ ವರಹ ಸ್ವಾಮಿ ದರ್ಶನ ಮಾಡೋದಕ್ಕೆ. ಆ್ಯಂಡ್ ನಿನ್ನೆ ದರ್ಶನಕ್ಕೆ ಹೋಗಬೇಕಾದ್ರೆ ಲಾಕರ್ಸಲ್ಲಿ ಫೋನ್ ಇಡಬೇಕಾಗಿತ್ತು, ಸೆಕ್ಯೂರಿಟಿ ಚೆಕ್ ಇತ್ತು. ಸೊ ಅವಾಗಿಂದ ಫೋನ್ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರು ಫೋನ್ ಒಂದು ಕಡೆ, ಲಡ್ಡು ಒಂದು ಕಡೆ, ಎಲ್ಲ ತಗೊಳ್ಳೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಆ್ಯಂಡ್ ಈಗ ಕಂಟಿನ್ಯೂ ಮಾಡ್ತಿದ್ದೀವಿ. ದರ್ಶನ ಹೇಗಿತ್ತು ಬನ್ನು ನಿನ್ನೆ ನಿಮಗೆ? ದರ್ಶನ ಮಾತ್ರ ಸೂಪರ್ ಆಗಾಯಿತು. ದರ್ಶನ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅಂದರೆ ಹತ್ತತ್ರ ಹೋಗ್ತಾ ಸ್ವಲ್ಪ ರಶ್ಶು, ಆ ತಳ್ಳಾಟ ಎಲ್ಲ ಇತ್ತು. ಬಟ್ ದರ್ಶನ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ಇದು ವರಹ ಸ್ವಾಮಿ ದೇವಸ್ಥಾನ. ಇಲ್ಲಿ ಸ್ವಲ್ಪ ರಶ್ ಇದೆ. ಆ್ಯಂಡ್ ಇಲ್ಲಿ ಫೋನ್ಸ್ ಎಲ್ಲ ಅಲೋ ಇದೆ, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಫ್ರೆಂಡ್ಸ್, ಈಗ ಇದು ವರಹ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು. ಚೆನ್ನಾಗಿತ್ತು ಇಲ್ಲಿ ದರ್ಶನ. ಆ್ಯಂಡ್ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಇದೆ, ಅಂದರೆ ಅನ್ನಪ್ರಸಾದದಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ತಿರುಪತಿಯಲ್ಲಿ. ನೆನ್ನೆ ನಾವು ಊಟ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ. ಪ್ರಸಾದಕ್ಕೆ ಬಂದಿದ್ದೀವಿ. ಸೊ ಗೈಸ್, ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಅಂದರೆ ನೆನ್ನೆ ಏನಾಗಿತ್ತು ಅಂದರೆ, ನಾವು ಹತ್ಕೊಂಡು ಬರೋಷ್ಟರಲ್ಲಿ 3 o'clock ಆಗೋಗಿತ್ತು. ಆ್ಯಂಡ್ ನಾವು ದರ್ಶನಕ್ಕೆ ಹೋಗ್ಬೇಕಾಯ್ತಲ್ವಾ, ಸೊ ಅದರಿಂದ ನಾವು ಬಂದಿಲ್ಲ. ಬರೋ ದಾರಿನೆಲ್ಲ ಅದು ಇದು ಜ್ಯೂಸು ಸೋಡಾ ಎಲ್ಲ ಕುಡ್ಕೊಂಡ್ಬಂದ್ವಿ. ಅದರಿಂದ ಹೊಟ್ಟೆ ಹಸಿತಾಗಲಿಲ್ಲ ಅಂತ ನಾವು ಊಟ ಮಾಡಿಲ್ಲ. ಬಟ್ ಅಪ್ಪ ಅಮ್ಮ ಎಲ್ಲ ಮಧ್ಯಾಹ್ನ ಊಟ ಮಾಡಿದ್ರು ಅನ್ನಪ್ರಸಾದ. ಸೊ ರಾತ್ರಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗೋಗಿತ್ತು. 11 ಗಂಟೆಗೆ, ರಾತ್ರಿ 11 ಗಂಟೆಗೆ ಇಲ್ಲಿ ಊಟ ಕ್ಲೋಸ್ ಮಾಡ್ತಾರೆ. ಸೊ ಅದರಿಂದ ರಾತ್ರಿ ಊಟ ಮಾಡೋಕ್ಕಾಗಿಲ್ಲ. ಅದರಿಂದ ಏನು ಮಾಡಿದ್ವಿ ಅಂದರೆ, ಬೆಳಗ್ಗೆ ಟಿಫನ್ ಅದು ತಿನ್ನೋಣ ಅಂತ ಬಂದ್ವಿ. ಟಿಫನ್ ತಿಂದ್ವಿ. ಉಪ್ಪಿಟ್ಟಿತ್ತು, ಗೋಡಂಬಿ ಎಲ್ಲ ಚೆನ್ನಾಗಿತ್ತು. ಬಟ್ ಇಲ್ಲಿ ಏನಂದ್ರೆ ಸ್ವಲ್ಪ ಬಡಿಸಿ ಅಂದ್ರೂ ಅವ್ರು ಜಾಸ್ತಿ ಬಡಿಸ್ಬಿಡ್ತಾರೆ. ನಾನು ಸ್ವಲ್ಪ ಬಿಟ್ಬಿಟ್ಟೆ. ಚೆನ್ನಾಗಿತ್ತು. ಈಗ ಇಲ್ಲಿಂದ ಹೊರಡಬೇಕು ನೆಕ್ಸ್ಟ್ ಅಲ್ಮೇಲ್ ಮಂಗಾಪುರ. ಹಾಗೆ
ಫ್ರೆಂಡ್ಸ್ ಟಿಫನ್ ಆಯಿತು ಆ್ಯಂಡ್ ಕಾಫಿ ಆಯಿತು, ಸ್ವಲ್ಪ ಶಾಪಿಂಗ್ ಕೂಡ ಆಯಿತು, ಶಾಪಿಂಗ್ ಆಯಿತು ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಏನಂತೀರಾ ಅರುಣ್ ಬಾಬು ಅವರೇ? ಪಾಪ ಇವರಂತೂ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗೋಗಿದ್ದಾರೆ. ಅಂದರೆ ಬೆಟ್ಟ ಹತ್ಕೊಂಡ್ಬಂದಿದ್ದು ಮತ್ತು ನೆನ್ನೆ ಎಲ್ಲ ತುಂಬ ವೆಯ್ಟ್ ಮಾಡಿಸಿದ್ರು ಅಲ್ಲಿ ಕ್ಯೂ ಅಲ್ಲಿ ದರ್ಶನಕ್ಕೆ. ಅದರಲ್ಲಿ ಸ್ವಲ್ಪ ಎಲ್ರಿಗೂ ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ ಅಲ್ವಾ? ಹೇಳಿ ಏನಾದರೂ ಪಾಪ, ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಜಾರು ಮಾಡ್ಕೊತಾರೆ ನೀವು ಮಾತಾಡಿಲ್ಲ ಅಂದರೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವ್ಯೂವರ್ಸ್ನ ಹೆಚ್ಚು ಮಾಡಿ. ಎಸ್, ಗೋವಿಂದ ಗೋವಿಂದ. ಸೊ ಗೈಸ್, ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. టికెట్స్ చూపిస్తూ ఉంటాడు వాళ్ళు. ఇదే ఫాస్ట్ ట్రాక్ తీసుకోండి. ಎక్కడ ಸಿಗುತ್ತೆ ಇವರೆಲ್ಲ ಹತ್ಕೊಂಡ್ಬಂದಿರೋದು ಇವಾಗ. ಸ್ಟಾರ್ಟ್ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಹತ್ಕೊಂಬಂದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ. ಬೆಟ್ಟ ಹತ್ಕೊಂಬಂದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ಹೀಗೆ ಹತ್ಕೊಂಡು ಹೋಗ್ಬೇಕು. 14 ಅಂತೆ ಬಾಬು, ಅಲ್ಲೇ ಹಾಕಿದಾರಲ್ಲ. ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಬಾಬು, ಅಲ್ಲೇ ಹಾಕಿದಾರಲ್ಲ 14 ಅಂತ ಹಾಕಿದ್ದಾರೆ. ಚಿಕ್ಕದಾದ ದೇವಸ್ಥಾನ. ಅದಕ್ಕೆ ಅವರು ಹೇಳೋದು, ಯಾರು ವೆಂಕಟೇಶ್ವರ ಸ್ವಾಮಿ, ನೀನು ನನಗಿಂದ ಜಾಗ ಕೊಟ್ಟಿದೀಯಾ, ಅದಕ್ಕೆ ಶಾಸನ ಬರ್ಕೊಡ್ತೀನಿ ನಿನಗೆ. ಕಲಿಯುಗದಲ್ಲಿ ನನ್ನ ದರ್ಶನ ಮಾಡಬೇಕು. ಸೊ ಫ್ರೆಂಡ್ಸ್, ನೆನ್ನೆ ಇಲ್ಲೆಲ್ಲ ನಾವು ನಡ್ಕೊಂಬಂದ್ವಿ. ಇದೇ ದಾರಿಯಲ್ಲೇ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದು. ಆ್ಯಂಡ್ ಇದೇ ದಾರಿಯಲ್ಲಿ ಕಾರಲ್ಲಿ ಎಕ್ಸಿಟ್ ರೋಡ್. ಅದಲ್ಲ ಆ ಥರ ಇಲ್ಲಿ ಬರ್ತಾ ಇದ್ರೆ ಬಿಸಿಲಿಗೆ ಅದಕ್ಕೂ ಮೇಲ್ ಬೀಳ್ತಾ ಇದ್ರೆ ಎಷ್ಟು ಚೆನ್ನಾಗಿರೋದು. ಇಲ್ಲಿಂದ ನಡ್ಕೊಂಬಂದು ಈ ಕಡೆಗೆ ರೋಡಿಗೆ ಜಾಯ್ನ್ ಆಗಲ್ಲ. ಒಟ್ಟು ಅಭ್ಯಾಸ ಮಾಡಿದ್ರೆ ಅದು ಆಹಾರ ಹುಡ್ಕೊಂಡು ತಿನ್ನೋದು ಪ್ಯಾಕೇಜ್ ಬಸ್ಸಸ್. ಆಮೇಲೆ ಮಂಗಾಪುರಾಗ ರೀಚ್ ಆದ್ವಿ. ಫ್ರೆಂಡ್ಸ್, ಇಲ್ಲೂ ಮೊಬೈಲ್ಸ್ ಆ್ಯಸ್ ಯೂಶ್ವಲ್ ಅಲೌ ಇಲ್ಲ. ಸೊ ಮೊಬೈಲ್ಸ್ ನಾವಿಲ್ಲೇ ಕಾರಲ್ಲಿ ಇಟ್ಬಿಟ್ಟು ಹೋಗಬೇಕಾಗುತ್ತೆ. ಅಲ್ಮೇಲ್ ಮಂಗಮ್ಮ ಪದ್ಮಾವತಿ ಟೆಂಪಲಲ್ಲೂ ದರ್ಶನ ಆಯಿತು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ 1 ಅವರ್ ಆಯಿತು ದರ್ಶನ ಅಲ್ವಾ ಹೋಗಿ. 1 ಅವರ್ ಸ್ವಲ್ಪ ಟಿಕೆಟ್ ತೊಗೊಳೋದಕ್ಕೆ ವೆಯ್ಟ್ ಮಾಡಿಸಿದ್ರು. ಬಟ್ ದರ್ಶನ ಎಲ್ಲ ಬೇಗ ಬೇಗ ಮೂವ್ ಆಯಿತು. ದರ್ಶನ ಅಂತೂ ಸೂಪರಾಗಿತ್ತು. ಇವ್ರನ್ನ ಕೇಳೋಣ, ಹೇಗಿತ್ತು ಚಿಕ್ಕಮ್ಮ ದರ್ಶನ? ತುಂಬ ಚೆನ್ನಾಗಿತ್ತಮ್ಮ. ತಿರುಪತಿಲಿ ಎಷ್ಟು ಲೇಟ್ ಆಯ್ತು ಇಲ್ಲ ಅಷ್ಟು ಬೇಗ ಆಯಿತು. ಚೆನ್ನಾಗಿತ್ತು. ಮಕ್ಕಳಿಗೆ ತೊಂದರೆ ಕೊಡಲಿಲ್ಲ, ಜಲ್ದಿ ದರ್ಶನ ಕೊಟ್ಟರು, ಒಳ್ಳೆ ಪ್ರಸಾದನೂ ಕೊಟ್ಟರು. ಅಪ್ಪ ನಿಮಗೆ ಹೆಂಗನ್ಸ್ತು? ಹ್ಯಾಪಿ ದೇವ್ರ ದರ್ಶನ ಮಾಡಿದ್ರೆ ಎಲ್ಲರಿಗೂ ಹ್ಯಾಪಿ. ಎಸ್ ಫ್ರೆಂಡ್ಸು, ದರ್ಶನ ಎಲ್ಲ ಸೂಪರಾಗಿತ್ತು. ಆ್ಯಂಡ್ ಈಗ ಇಲ್ಲಿ ಅನ್ನಪ್ರಸಾದ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು? ಆಲ್ಮೋಸ್ಟ್ 1 o'clock ಆಗಿದೆ. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ದೆನ್ ಬ್ಯಾಂಗ್ಳೂರ್ಗೆ ನಾವು ಹೊರಡ್ತೀವಿ. ಊಟ ಬಂತು.
ಇಲ್ಲಿಗೆ ನಮ್ಮ ದರ್ಶನ ಮುಗೀತು, ಊಟ ಮುಗೀತು. ತುಂಬ ಶೆಕೆ ಇತ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ನಾನು. ಅರುಣ್ ಅವ್ರ ಪಂಚಲ್ಲೇ ಇದ್ದಾರೆ, ಏನೋ ಗಾಳಿ ಚೆನ್ನಾಗಿ ಆಡುತ್ತಂತೆ, ಫ್ರೀ ಆಗಿದೆ ಅಂತ ಅವರು ಹಾಗೆ ಇದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೇಮ್ ವೆಂಕಟೇಶ್ವರ ಸ್ವಾಮಿ ಬಾಲಾಜಿ ಮಲಗಿರೋ ಹಾಗೆ, ಕಿರೀಟ ಉದ್ದಕ್ಕೆ, ಕಣ್ಣು ಮೂಗು ಬಾಯಿ ತುಂಬ ಚೆನ್ನಾಗಿದೆ. ನಿಮಗೂ ಅದೇ ಥರ ಕಾಣಿಸ್ತಿದೆ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೋವಿಂದ ಗೋವಿಂದ ಗೋವಿಂದ. ಸೊ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬಕುಲಾದೇವಿ ಬೆಟ್ಟ, ಅಲ್ಲಿ ಬಕುಲಾದೇವಿ ದೇವಸ್ಥಾನ. ಬಕುಲಾದೇವಿ ಯಾರು ಅಲ್ಲ, ಬಾಲಾಜಿ ಅವರ ತಾಯಿ. ಬೆಂಗಳೂರು 240 ಕಿಲೋಮೀಟರ್ಸ್ ಇದೆ. ಚಿತ್ತೂರು ಹೈವೇಲಿದ್ದೀವಿ ಆ್ಯಂಡ್ ಇಲ್ಲಿ ನಂದಿ ಫುಡ್ ಪ್ಲಾಜಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಚಟ್ನಿ ಪುಡಿ ಎಲ್ಲ ಸಿಗುತ್ತೆ, ಫೇಮಸ್ ಆಂಧ್ರ ಪ್ರದೇಶ್ ಚಟ್ನಿ ಪೌಡರ್ಸ್. ಕೂಲಾಗಿದೆಯಾ? ಈಗ ಕರ್ನಾಟಕ ಬಾರ್ಡರ್ಗೆ ಎಂಟರ್ ಆಗಿದ್ದೀವಿ. ಅದಕ್ಕೆ ತಾರ್ ರೋಡ್ ಇದೆ ಅಂತೆ, ಅಂದರೆ ರೋಡ್ ಚೆನ್ನಾಗಿದೆ ಕರ್ನಾಟಕದಲ್ಲಿ. ನಾವಿವಾಗ ಇದ್ದೀವಿ ಹೊಸಕೋಟೆ ಹತ್ತತ್ರ. ಟೈಮ್ ಆಗಿದೆ 5:35. ನೆನ್ನೆ ಹೊರಡ್ಬೇಕಾದ್ರೆ ಸನ್ ರೈಸ್ ನೋಡಿದ್ವಿ ಆ್ಯಂಡ್ ಇವಾಗ ಸನ್ಸೆಟ್ ನೋಡ್ತಾ ಇದ್ದೀವಿ ನೋಡಿ. ಸೊ ಫ್ರೆಂಡ್ಸ್, ಇದು ಹೊಸಕೋಟೆ ಹತ್ರ ಪೆರಿಫೆರಲ್ ರಿಂಗ್ ರೋಡ್ ಅಂತ ಇದೆಯಲ್ಲ. ಸೊ ನಾವು ಯಾವತ್ತೂ ಈ ರೋಡಲ್ಲಿ ಹೋಗಿ ಟ್ರೈ ಮಾಡಿಲ್ಲ, ರೋಡ್ ಹೇಗಿದೆ ಅಂತ. ಇವಾಗ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಆವೇನಲ್ಲೂ ದೇವನಹಳ್ಳಿ ಮೇಲೂ ನಮ್ಮ ಮನೆಗೆ ಹೋಗ್ಬೋದು. ಎಂತಕ್ಕೆ ಡಿಸೈಡ್ ಮಾಡಿದ್ವಿ ಅಂದರೆ, ಫ್ರಮ್ ಟಿನ್ ಫ್ಯಾಕ್ಟ್ರಿ ಟು ಹೆಬ್ಬಾಳ್ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆ್ಯಂಡ್ ಇವಾಗ ಪೀಕ್ ಅವರ್ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಇರುತ್ತೆ. ಸೊ ಇದೊಂದು ಆಪ್ಷನಲ್ ರೋಡ್ ಇತ್ತಲ್ವಾ, ಯಾಕೆ ಟ್ರೈ ಮಾಡಬಾರ್ದು ಅಂತ ಐ ಜಸ್ಟ್ ಟುಕ್ ದಿಸ್ ವೇ. ಬನ್ನಿ ನೋಡೋಣ ರೋಡ್ ಹೇಗಿದೆ ಆ್ಯಂಡ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ಹೈವೇ, ಎಲ್ಲೆಲ್ಲಿ ಡೈವರ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲ ತೋರಿಸ್ತೀವಿ. ಅದು ಬಿಟ್ಟು ಬೇರೆ ಆಪ್ಷನ್ ಇದೆಯಾ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಿ. ಥ್ಯಾಂಕ್ ಯು. ನಮಗೂ ನೋಡ್ಬೇಕಾಗುತ್ತೆ ಅಂದ್ರೆ, ನಮಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಳಗಡೆ ಕೋಲಾರ ಲೆಫ್ಟ್ ತಗೊಂಡ್ರೆ ಕೋಲಾರ, ಅದೇ ಮತ್ತೆ ಅದು ಅಲ್ಲಿಗೆ ಜಾಯಿನ್ ಆಗುತ್ತೆ. ಏರ್ಪೋರ್ಟ್ ಇಲ್ಲಿಂದ 35 ಕಿಲೋಮೀಟರ್ಸ್. ಹತ್ರ ಚೆನ್ನಾಗಿ ಸಿಗುತ್ತೆ. ಅಲ್ಲಿದೆ ಕಡೆ ಸೊ ಫ್ರೆಂಡ್ಸ್, ರೋಡ್ ಅಂತೂ ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಹೋಪ್ ಇದೇ ವೇನೇ ಎಕ್ಸ್ಪ್ರೆಸ್ ವೇ ಆಗಿ ಚೆನ್ನೈಗೆ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ರೋಡ್ ಸೂಪರ್ ಆಗಿದೆ. ಸೊ ಯಾರಾದರೂ ಈ ರೂಟನ್ನು ಟ್ರೈ ಮಾಡೋರು ಬರ್ಬೋದು, ಟ್ರೈ ಮಾಡ್ಬೋದು. ಆ್ಯಂಡ್ ಎಸ್, ಅಫ್ಕೋರ್ಸ್ ಸ್ಪೀಡ್ ಲಿಮಿಟ್ ಇದೆ, ಸ್ಪೀಡ್ ಕಂಟ್ರೋಲಲ್ಲಿ ಹೋಗಿ. ಅದರ ಫ್ಯಾಕ್ಟ್ರಿ ಇರುತ್ತೆ ಬಾಬು. ಇದು KTC ಅಂತೇನೋ ಹಾಕಿದ್ದಾರೆ. ವೋಲ್ವೋ ಬಸ್, ಹೊಸ ಬಸ್ ಹೋಗ್ತಾ ಇದೆ, ಕಂಪ್ನಿಗೆ ಹೋಗ್ತಾ ಇದೆ ವೋಲ್ವೋ ಬಸ್ಸಸ್. ಇಷ್ಟು ಹೈ-ಫೈ ಬಸ್ಸಸ್ ಹಾಕೊಂಡಿದ್ದಾರೆ ಅಂದ್ಕೊಂಡಿದ್ರು ವ್ಯವಸಾಯಗಳು. ಬರೀ ಮರಗಳು ಆ ಥರ ಇದೆ ನೋಡಿ. ಇಳಿಯೋ ಟೈಮಲ್ಲಿ ಸ್ಲೋ ಮಾಡಿರ್ತಾರೆ. ಇರುತ್ತೆ ಒಳಗೆ ಅಂತಿದೆ.
ಬಂದ್ರೆ ಜಾಸ್ತಿ ಓವರ್ ಸ್ಪೀಡ್ ಅಂತ, ಓವರ್ ಸ್ಪೀಡ್ ಅಂತ. ಗ್ರೀನ್ ಇದ್ರೆ ಕರೆಕ್ಟ್ ಆಗಿದೆ. ಅಂದ್ರೆ 80 ಒಳಗಡೆ ಇದ್ರೆ ಕರೆಕ್ಟ್ ಅನ್ಸುತ್ತೆ, 80 ಮೇಲೆ ಹೋದ್ರೆ ದೂರ ಹೋಗ್ಬೇಕು. ನಾವು ಅಲ್ಲಿಂದಾನೆ ಹೋಗ್ಬಿಡ್ತೈತೆ ಮೇಲೆ ಮುಂದಕ್ಕೆ ಹೋಗಿ ಲ್ಯಾಂಡಿಂಗ್ ಅದು ಕೂಡ. ಗೈಸ್ ಈ ರೋಡಲ್ಲಿ ಬಂದರೆ ತುಂಬ ಏರೋಪ್ಲೇನ್ಸ್ ನೋಡ್ಬೋದು. ಲ್ಯಾಂಡ್ ಆಗ್ತಾನೆ ಇದೆ ಎವ್ರಿ 5 ಮಿನಿಟ್ಸ್ ನಾವು ಒಂದೊಂದು ಏರೋಪ್ಲೇನ್ನ ನೋಡ್ತಾ ಇದ್ದೀವಿ. ಹೊಸಕೋಟೆಯಿಂದ ಈ ಕಡೆ ದಾಬಸ್ಪೇಟೆ ರೋಡಿಗೆ ಬಂದಿದ್ದೀವಿ. ಎಷ್ಟು ರುಪೀಸ್ ಕಟ್ಟಾಗಿದೆ ಬನ್ನು ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತಾರಂತೆ. ಮೆಸೇಜೇ ಬಂದಿಲ್ಲ ಇನ್ನು ಸದ್ಯಕ್ಕೆ. ಬಂದಾದ್ಮೇಲೆ ಅಲ್ಲಿ ಬೋರ್ಡ್ ಮೇಲೆಲ್ಲ 80 ರುಪೀಸ್ ಅಂತ ಇತ್ತು, ಸೊ ಪ್ರಾಬಬ್ಲಿ 80ನೇ ಇರುತ್ತೆ. ಸೊ ಫ್ರೆಂಡ್ಸ್, ಟೋಲ್ ಆಗಿ ಸ್ವಲ್ಪ ಮುಂದೆ ಬಂದ ತಕ್ಷಣ ನೋಡಿ ಇಲ್ಲಿ ಡೈವರ್ಷನ್ ಇದೆ ಬ್ಯಾಂಗ್ಳೂರ್ಗೆ, ಅಂದರೆ ಸಿಟಿ ಒಳಗಡೆ ಹೋಗ್ಲಿಕ್ಕೆ ಆ್ಯಂಡ್ ದೇವನಹಳ್ಳಿಗೆ ಹೋಗ್ಲಿಕ್ಕೆ. ಸೊ ಅಲ್ಲಿ ನಾವು ಡೈವರ್ಷನ್ ತಗೋತಾ ಇದ್ದೀವಿ. ಹೀಗೆ ಸೀದಾ ಹೋದರೆ ನಮಗೆ ದೊಡ್ಡಬಳ್ಳಾಪುರ, ದಾಬಾಸ್ಪೇಟೆ ಆ್ಯಂಡ್ ನಮ್ಮ ಪುಣೆ ಹೈವೇ ಇದೆಯಲ್ಲ ಅಲ್ಲಿ ಕನೆಕ್ಟ್ ಆಗುತ್ತೆ. ಚಿತ್ರದುರ್ಗ, ದಾವಣಗೆರೆ ಅದು ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನಾವಿವಾಗ ಇಲ್ಲಿ ಡೈವರ್ಷನ್ ತೊಗೊಂಡು ಬ್ಯಾಂಗ್ಳೂರ್ಗೆ ಹೋಗೋದ್ರಿಂದ ಈ ವೇನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಎಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ನನಗೂ ಸೀರಿಯಸ್ಲಿ ಗೊತ್ತಿಲ್ಲ, ಇವಾಗ ಹೋಗಿ ನೋಡಬೇಕು. ಸೊ ಫ್ರೆಂಡ್ಸ್, ಇದು ದೇವನಹಳ್ಳಿಗೆ ಟಚ್ ಆಗ್ತಾ ಇದೆ. ದೇವನಹಳ್ಳಿನಲ್ಲೇ ಇದ್ದೀವಿ, ಟಚ್ ಆಗ್ತಾ ಇಲ್ಲ. ಓಕೆ, ನಾವು ದೇವನಹಳ್ಳಿಯಲ್ಲಿ ಇದ್ದೀವಿ. ಸೊ ಆ ರೋಡಿಂದ ಬಂದರೆ ಇದು ದೇವನಹಳ್ಳಿಗೆ ಕನೆಕ್ಟ್ ಆಗುತ್ತೆ. ಸೊ ಮುಂಚೆ ಕನೆಕ್ಷನ್ ಬಂದ್ಬಿಟ್ಟು ಹೊಸಕೋಟೆಯಿಂದ ಯಾವ ಪಿನಿ ವಿಜಯಪುರ ಟು ಸುಲಿಬೆಲೆ, ಅದಾದಮೇಲೆ ದೇವನಹಳ್ಳಿಗೆ ರೋಡ್ ಇದ್ದಿದ್ದು, ಅದು ಸ್ಟೇಟ್ ಹೈವೇ. ಇವಾಗ ಇದು ಸ್ಯಾಟಲೈಟ್ ರಿಂಗ್ ರೋಡ್ ಮಾಡಿರೋದ್ರಿಂದ ರಿಂಗ್ ರೋಡಿಂದ ಎಕ್ಸಿಟ್ ಆಗಿ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ದೇವನಹಳ್ಳಿ ಟೌನ್ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ, ಬನ್ನಿ. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೊಸಕೋಟೆ ಹೈವೇ. ಸೊ ಫ್ರೆಂಡ್ಸ್, ತಿರ್ಗಾ ಕನೆಕ್ಟ್ ಆಗಿದ್ದೀವಿ ನಾವು ಅದು ಏರ್ಪೋರ್ಟ್ ರೋಡ್ಗೆ. ಅಂದರೆ ಬ್ಯಾಂಗ್ಳೂರ್ ಹೈದ್ರಾಬಾದ್ ಹೈವೇ ಇದು. ಸೊ ಆ ವೇಗೆ ಕನೆಕ್ಟ್ ಆಗಿದ್ದೀವಿ. ನೋಡಿ ಎಷ್ಟು ಬೇಗ ಬಂದಿದ್ದೀವಿ ಅಲ್ಲಿಂದ, ಹೊಸಕೋಟೆಯಿಂದ ಇಲ್ಲಿಗೆ. ನಮಗೆ ಆಲ್ಮೋಸ್ಟ್ ಜಸ್ಟ್ 15 ಮಿನಿಟ್ಸ್ ಏನೋ ಆಯಿತು, 15 to 20 ಮಿನಿಟ್ಸ್ ಅಷ್ಟೇ ಇಲ್ಲಿ ಬರಲಿಕ್ಕೆ. ನಾವು ಆ ಕಡೆ ಹೋಗಿದ್ದಿದ್ರೆ KR ಅಲ್ಲಿ ಸ್ಟಕ್ ಆಗಬೇಕಾಗಿತ್ತು. ಅಲ್ಲಿಂದ ಟ್ರಾಫಿಕ್ ಜಾಮ್ ಫುಲ್ಲು. ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 7:30 ಇಲ್ಲ 8 o'clock ಆದರೂ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇವಾಗ ಈ ವೇನಲ್ಲಿ ಹೋಗೋದ್ರಿಂದ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ನೋಡೋಣ. ಗೈಸ್, ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ ಇಲ್ಲಿ ನೋಡಿ. ಅಲ್ಲಿ ವಾವ್, ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಹೆಬ್ಬಾಳ ಹೈವೇ. ಹೆಬ್ಬಾಳ ಅಲ್ಲ, ಇದು ಫ್ಲೈಓವರ್ ಹೆಬ್ಬಾಳೆ, ಜಕ್ಕೂರ್ ಹತ್ರ ಇದ್ದೀವಿ. ಜಕ್ಕೂರ್ ಹತ್ರ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 15 ಮಿನಿಟ್ಸ್ ಮನೆ. ಈಗ ಮಾಲ್ ಆಫ್ ಏಷ್ಯಾ. ಸೊ ತುಂಬ ಬೇಗನೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮನೆ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್. 6:30 ಇವಾಗ ಟೈಮು, 6:45 ಮನೆ. ಇದು ಮಾಲ್ ಆಫ್ ಏಷ್ಯಾ ಬ್ಯಾಕ್ ಸೈಡ್ ರೋಡ್. ಬಟ್ ಆ್ಯಕ್ಚುಲಿ ಇಲ್ಲಿಂದ ನಮ್ಮ ಮನೆ 5 ಮಿನಿಟ್ಸೇ. ಬಟ್ ಈ ರೋಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಎವ್ರಿ ಟೈಮ್. ಈ ಮಾಲ್ ಆದಾಗಿಂದ ಫುಲ್ ಟ್ರಾಫಿಕ್. ಸೊ ಅದಕ್ಕೆ ಒಂದು 15 ಮಿನಿಟ್ಸ್ ಆದರೂ ಬೇಕಾಗ್ಬೋದು. ಇವತ್ತು ಗೊತ್ತಿಲ್ಲ ಹೇಗಿದೆ ಅಂತ. 6:45 ರೀಚ್ ಆಗ್ತೀನಿ ಅಂತ ಹೇಳಿದೆ, 6:44 ರೀಚ್ ಆಗಿದ್ದೀವಿ. 1 ಮಿನಿಟ್ ಬೇಗನೆ ಬಂದಿದ್ದೀವಿ ಮನೆಗೆ. ಚಿಕ್ಕಮ್ಮವರು ಈಗ ಮನೆಗೆ ಹೊರಡ್ತಾ ಇದ್ದಾರೆ. ಫೈನಲಿ ರೀಚ್ ಆದ್ವಿ. ಆ್ಯಂಡ್ ಚಿಕ್ಕಮ್ಮವರು ಮನೆಗೆ ಹೋದ್ರು. ಚಿಕ್ಕಮ್ಮ ಅಂದರೆ ಅರುಣ್ ಚಿಕ್ಕಮ್ಮ. ನಾವು 5 ಜನದ ಬ್ಲಾಗ್ ಆಲ್ರೆಡಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಜಾನ್ವರಿಯಲ್ಲಿ, ಆ ವ್ಲಾಗು ಇದೆ, ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಇವತ್ತಿಗೆ ಇಲ್ಲಿ ನಾವು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ದೇವ್ರ ದರ್ಶನ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ತುಂಬ ಟಯರ್ಡ್ ಆಗಿದ್ದೀವಿ. ಆ್ಯಂಡ್ ಇವಾಗ ಹೋಗಿ ರೆಸ್ಟ್ ಮಾಡಬೇಕು ಅಷ್ಟೇ. ಸೊ see you soon in our next vlog. Yes. Tata. Until then, Bye stay bye. tuned for Take care. more videos. Please support our channel. Please subscribe our channel. So thank you so much. Bye bye. Bye bye.